ಅಲ್ಲ ಅಂದರೆ ನನಗೆ ಸಿನಿಮಾ ನೋಡ್ಬೇಕಾದ್ರೆ ಅದನ್ನೇ ಹೇಳಿದ್ದು ಅಂದರೆ ಬರೀ ಒಂದು ಸೌಂಡಲ್ಲಿ ಕೂರಿಸುತ್ತೆ ಸಿನಿಮಾ ಅಥವಾ ಒಂದು ವಿಜುವಲಲ್ಲಿ ಕೂರಿಸುತ್ತೆ ಸಿನಿಮಾ ಅಂತಂದರೆ ಆ ತಾಕತ್ತು ಅಂದರೆ ಆ ಕತೆ ಜೊತೆಗೆ ಆ ಟೆಕ್ನಿಕಲಿಟಿ ತಾಕತ್ತದು ಅಂದರೆ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ ಎಸ್ಪೆಷಲಿ ಹೆಂಗಿದಾಗುತ್ತೆ ಅಂದರೆ ರಪ್ ಅಂತ ಹಿಂಗೆ ಮತ್ತೆ ಹಿಂಗೆ ಅನಿಸುತ್ತೆ ಅಂದರೆ ಆ ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗೆಸ್ಟು ಟೀಮ್ ಉಟ್ಕೊಳ್ಳುತ್ತೆ ಈ ಸಿನಿಮಾದಿಂದ ಮೇ ಬಿ ಒಂದು ಒಳ್ಳೆ ಬ್ಯಾಚ್ ಸಿಗುತ್ತೆ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ಆ ಥರದ್ದೊಂದು ಕಂಟೆಂಟ್ ಇದು. ಅದನ್ನು ತೆಗ್ಸಿದ್ದೀರಲ್ಲ ನೀವು, ಅಷ್ಟು ತಾಳ್ಮೆಯಿಂದ ತೆಗ್ಸ್ಕೊಂಡಿದ್ದೀರಲ್ಲ, ಅದು ಗ್ರೇಟು. ಅದಕ್ಕೇನು ಬೇಕೋ ಅದು ತೊಗೊಂಡಿದ್ದೆ ಸರ್ ಅಷ್ಟೇ. ಅದೊಂದು ಹೇಳ್ಬೋದು ಸರ್. ಅಂದರೆ ಈಗ ನಾನು ಕತೆ ಮಾಡಿದಾಗ ಸ್ಟೋರಿ ಬೋರ್ಡ್ ಅಂತ ಮಾಡ್ಕೊಂಡೆ. ಸೊ ಸ್ಟೋರಿ ಬೋರ್ಡ್ ಮಾಡ್ಕೊಂಡಾಗ ಒಂದು ವಿಷಲ್ ಬರುತ್ತೆ ನಮಗೆ. ಸೊ ನಾನೇನು ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ದು, ನಾನು ಆ ಜಾಗಕ್ಕೆ ಹೋಗಿ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದ್ರ 50% 100% ಚೇಂಜ್ ಆಯಿತು. ಆ ವಿಷಲ್ ಕೊಟ್ಟಿದ್ದೇ ಬೇರೆ. ನಾನು ಒಂದು ಕನ್ಸ್ಕೊಂಡಿದ್ದು ಒಂದು ಸಿನಿಮಾ ಆದರೆ 10% ಇತ್ತು ಅಂದರೆ 90% ಆ ಸಿನಿಮಾನೇ ಬೇರೆ ತೋರಿಸ್ತು ನಮಗೆ. ಆ ವಿಷಲ್, ಆ ಜಾಗ ಅಷ್ಟು ನಮಗೆ ಸಪೋರ್ಟ್ ಮಾಡ್ತು. ಹೀರೋಯಿನ್ ಏನಿಲ್ಲ ಸರ್, ಕಾಡೇ ಮೇನ್ ಕ್ಯಾರೆಕ್ಟರು ಇಡೀ ಸಿನಿಮಾದಲ್ಲಿ. ಅಲ್ಲ ಹೌದು, ಅಂದರೆ ಈ ನಾನು ಅದನ್ನೇ ಹೇಳ್ತಿದ್ದೆ ಅವತ್ತು. ಹೆಚ್ಚು ಕಮ್ಮಿ 1.5 ಗಂಟೆ ಮಾತಾಡ್ತೀನಿ ಸರ್ ಇದೇ ಜಾಗದಲ್ಲಿ ಕೂತ್ಕೊಂಡು. ನನಗೆ ಇದನ್ನು ಏನೇನು ಮಾತಾಡ್ತಾನೆ ಇರ್ತೀವಿ ಅಂದರೆ ಅರೌಂಡ್ ದ ಸಿನಿಮಾ ಮತ್ತು ಈ ಒಂದು ಕಂಟೆಂಟ್ ಬಗ್ಗೆ ನೋಡ್ಕೊಂಡು ಬಂದಮೇಲೆ, ಈಗ ಆಡಿಯನ್ಸು ಅಷ್ಟೇ ನೋಡ್ಕೊಂಡು ಬಂದಮೇಲೆ ತುಂಬ ಮಾತಾಡ್ತಾರೆ. ಇದು ಯಾಕೆ ಹಿಂಗೆ, ಅದು ಯಾಕೆ ಹಿಂಗೆ ಅಂತ. ಫಸ್ಟ್ ಹಾಫ್ ನೋಡಿದಾಗ ಹಂಗೆ ಅನಿಸುತ್ತೆ, ಇದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ಇದು ಹೆಂಗೆ ಅಂತ. ಬಟ್ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಅವರು ಕಂಪ್ಲೀಟ್ಲಿ ಡೈಮೆನ್ಷನ್ಸೇ ಯಾವುದು ಇದೇ ಚೇಂಜ್ ಆಗುತ್ತೆ. ಸೊ ಆ ಥರದೊಂದು ಪರ್ಸ್ಪೆಕ್ಟಿವ್ ಸಿನಿಮಾ ಇದು. ಆಮೇಲೆ ಒಂದು ಇತ್ತೀಚೆಗೆ ತುಂಬ ಒಳ್ಳೊಳ್ಳೆ ಎಕ್ಸ್ಪರಿಮೆಂಟ್ಸ್ ಆಗ್ತಿದೆ. ಬಟ್ ಚಾಲೆಂಜ್ ಏನಂದರೆ ಅದನ್ನು ರಿಲೀಸ್ ಮಾಡಿ ಅದನ್ನು ನಿಲ್ಲಿಸ್ಕೊಳ್ಳೋ ಅಂಥದ್ದು, ಅದು ಜನಕ್ಕೆ ತಲುಪೋವರೆಗೂ ನಿಲ್ಲಿಸ್ಕೊಳ್ಳೋವಂಥದ್ದೇ ಚಾಲೆಂಜು. ಅದು ಕರೆಕ್ಟಾಗಾದರೆ ಈ ಸಿನಿಮಾ ತುಂಬ ದೊಡ್ಡದಾಗಿ ಸದ್ದು ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಯಾವ ರೀತಿ ತಯಾರಾಗಿದ್ದೀರೋ ಅಂತ ಗೊತ್ತಿಲ್ಲ. ಇಲ್ಲ ಸರ್, ತುಂಬ ನಾವು ಈಗ ಟೀಸರ್ ಬಿಟ್ಟಾಗೂ ತುಂಬ ಜನ ರಿವ್ಯೂ ಮಾಡಿದ್ರು ನಮ್ಮ ಟೀಸರ್ ಬಗ್ಗೆ. ಸೊ ಅವ್ರು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಎಲ್ಲರೂ ರಿವ್ಯೂ ಮಾಡಿದವರೆಲ್ಲ ಸಿನಿಮಾ ಸಖತ್ತಾಗಿದೆ, ಬಟ್ ಸಿನಿಮಾ ಟೀಮ್ ಪ್ರಮೋಷನ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಅದನ್ನೇ ಹೇಳಿದ್ರು. ಇಲ್ಲ, ಈ ಸಲ ಬೇರೆ ರೀತಿಯೇ ಪ್ರಮೋಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ ಖಂಡಿತ. ಅಂದರೆ ಈ ಥರದ ಕಂಟೆಂಟ್ಸ್ನ ಈ ಥರ ಕಂಟೆಂಟ್ಸು ಆಡಿಯನ್ಸ್ ಥಿಯೇಟ್ರಿಗೆ ಬರೋಕ್ಕಿಂತ ಮೊದಲು ಅವ್ರು ಪ್ರಿಪೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಜಾನರ್ ಸಿನಿಮಾ, ಇದು ಈ ಆ್ಯಂಗಲಲ್ಲಿರುತ್ತೆ, ಇದನ್ನ ಹಿಂಗೆ ಮಾಡಿದ್ದೀವಿ, ಈ ರೀತಿಯಾಗಿ ನಾವು ಹೇಳಿದ್ರೆ ಮಾತ್ರ ಅವ್ರಿಗೆ ಇದ್ರ ಬಗ್ಗೆ ಕುತೂಹಲ ಮೂಡೋಕ್ಕೆ ಸಾಧ್ಯ, ಅಥವಾ ಅವರು ಬಂದು ನೋಡಿದಾಗ ಅವ್ರಿಗೆ ಅದು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಾಂತಂದರೆ ಏನಾಗುತ್ತೆ, ಸೀದಾ ಬಂದ್ರೂ ಸಡನ್ನಾಗಿ ಏನೋ ಅಂತ ಅನಿಸ್ಬಿಡುತ್ತೆ. ಅಟ್ಲೀಸ್ಟು ಒಂದು ಪ್ರಿಪರೇಷನ್ ಇದ್ದರೆ, ಓಕೆ ಇವ್ರು ಹಿಂಗೆ ಮಾಡಿದಾರಂತೆ, ಹಿಂಗೆ ನೋಡಬೇಕು ಅನ್ನೋದೊಂದು ಕೂತ್ಕೊಂಡಾಗ ಪ್ರಾಪರಾಗಿ ಸಿನಿಮಾ ಅರ್ಥ ಆಗುತ್ತೆ ಅಂತ. ನನಗೆ ಇದು ಸಿನಿಮಾ ಲವರ್ಸಿಗೆ ಮಾಡಿರೋ ಸಿನಿಮಾ ಅಂತ ಅನಿಸುತ್ತೆ. ಅಂದರೆ ಈಗ ನಾವೊಂದು ಸಿನಿಮಾ ಲವರ್ ಆದರೆ ನಮಗೆ ಎಲ್ಲ ಥರ ಸಿನಿಮಾ ನೋಡೋಕ್ಕೆ ಇಷ್ಟ. ನಾಟ್ ಜಸ್ಟ್ ಓಕೆ ಇವ್ರದ್ದೊಂದು ಕಮರ್ಷಿಯಲ್ ಸಿನಿಮಾ ಡ್ಯಾನ್ಸು ಫೈಟು ನೋಡಿದೆ ಅಂತಲ್ಲ. ಇದೊಂದು ಬ್ಯೂಟಿಫುಲ್, ನಾನು ಅವಾಗ ಹೇಳ್ದಂಗೆ ಒಂದು ಆರ್ಟ್ ಪೀಸ್ ಥರ, ಪೇಂಟಿಂಗ್ ಇಷ್ಟಪಡ್ತೀವಿ ಡಿಫ್ರೆಂಟ್ ಆಗಿರೋದು. ಆ ಥರದ್ದೆಲ್ಲ ನೋಡೋಕ್ಕೆ ಇಷ್ಟಪಡೋರು ಇದು ಬಂದರೆ ಮೂವಿಗೆ, ಬರೀ ಬುದ್ಧಿವಂತರು ಅಂತಲ್ಲ, ಯಾರು ಬೇಕಾದರೂ ಸಿನಿಮಾ ಲವರ್ಸ್ ಬಂದರೆ ಖಂಡಿತ ಓಕೆ ಒಂದ್ಸತಿ ನೋಡಿದ್ರೆ ಅರ್ಥ ಆಗದೆ ಇರಬಹುದು, ಅದು ಫೋಕಸ್ ಮಾಡಿದರೆ ಗೊತ್ತಾಗುತ್ತೆ. ಬಟ್ ಖಂಡಿತ ಇಷ್ಟಪಡ್ತಾರೆ ಎಲ್ಲರೂ. ಕೆಲವೊಂದು ಪಾಯಿಂಟ್ ಅರ್ಥ ಆಗದೆ ಇದ್ರೂ ಇಷ್ಟ ಅಂತೂ ಪಡ್ತೀರಾ ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ನೀವು ಥಿಯೇಟ್ರಿಂದ ಹೊರಗೆ ಬಂದ ಮೇಲೂ ಹೇಗಿತ್ತು, ಅದು ಹೇಗಿತ್ತು, ಆ ಲೇಯರ್ಸ್ ಕನೆಕ್ಟ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ ಅಂತ. ಸೊ ಆ ಥರ ಸಿನಿಮಾ, ಸೊ ಎಲ್ಲರೂ ನೋಡುವಂಥ ಸಿನಿಮಾನೇ ಅಂತ ನಂಗೆ ಅನಿಸುತ್ತೆ. ಅಂದರೆ ನಿಮ್ಮ ಲೈಫ್ಗಳಲ್ಲಿ ಆ ಥರದ ಜಾಗಗಳಿಗೆ ಹೋಗಿದ್ದುಂಟಾ? ಈಗ ಡೈರೆಕ್ಟ್ರಿಗೆ ಕೇಳೋತಾರೆ ಆದರೆ ಮೊದಲಿಗೆ ನಿಮ್ಗೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸಿದೆ, ಆ ಥರದ್ದು ಏನಾದರೂ ಆಗಿತ್ತಾ ನಿಮಗೆ? ಇಲ್ಲ ಸರ್, ಆ ಥರ ಜಾಗಕ್ಕೆ ನಾನು ಹೋಗಿ ಅನುಭವಿಸಿಲ್ಲ. ಸೊ ಬೇರೆ ಕಡೆ ತುಂಬ ಈ ಬುಕ್ಕಲ್ಲಿ ಓದಿದ್ದೀನಿ, ಸೊ ತುಂಬ ವೀಡಿಯೋಸ್ಗಳು ನೋಡಿದ್ದೀನಿ. ಆ ರೀತಿ ತುಂಬ ಜಾಗಗಳು ನೋಡಿರೋದ್ರಿಂದ ಆ ಥಾಟಲ್ಲಿ ಒಂದು ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಇದು ಮಾಡಿತ್ತು. ಸೊ ನನಗೆ ಅನುಭವ ಆಗಿಲ್ಲ. ಸೊ ಅನುಭವ ಆಗಿರೋ ತುಂಬ ಜನ ಹೇಳಿದ್ರು, ನಾನು ಕತೆ ಹೇಳಿದಾಗ ಈ ರೀತಿ ಅಂದಾಗ, ಹೌದು ನನಗೂ ಆ ರೀತಿ ಆಗಿದೆ ಹಂಗಂತ ತುಂಬ ಜನ ಹೇಳಿದ್ರು. ನಾನು ಇದು ಕಾಲ್ಪನಿಕ ಕತೆ. ಸೊ ನಾನು ಈ ಥರ ಸ್ಟೋರೀಸಲ್ಲಿ ಅಂದರೆ ಅಷ್ಟು ಬಿಲೀವ್ ಮಾಡಲ್ಲ, ರಿಯಾಲಿಟಿಯಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಈ ಸಿನಿಮಾದಲ್ಲಿ ಆ ಕತೆ ಏನಿದೆಯಲ್ಲ, ಆ ಕಾಲ್ಪನಿಕ ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಐ ವಾಂಟ್ ಟು ಲಿವ್ ಇನ್ ದ್ಯಾಟ್ ರಿಯಾಲಿಟಿ ಅಂತ ಆ ಥರ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ನಂಗೆ ಈ ಕತೆ ತುಂಬ ಇಷ್ಟ. ಮೇ ಬಿ ನಾವು ಒಬ್ಬಂಟಿ ಆಗಿದ್ದಾಗ ಅಥವಾ ಸುತ್ತಲೂ ಏನೂ ಇಲ್ಲದೆ ಇದ್ದಾಗ ಆ ಭ್ರಮೆ ಅನ್ನೋದೊಂದು ಓಪನ್ ಆಗುತ್ತಲ್ಲ, ಆ ಭ್ರಮೆನೇ ಒಂದು ಕ್ಯಾರೆಕ್ಟರ್ ಆಗಿ ಇಲ್ಲಿ ಪ್ಲೇ ಆಗುತ್ತೆ ಅಂತ ಅನ್ಸುತ್ತೆ. ಅದು ನಿಜ, ಹೌದು. ಸೊ ಆ ಭ್ರಮೆನೇ ರಿಯಾಲಿಟಿಗೂ ಮತ್ತು ಭ್ರಮೆ ನಡುವೆ ಯುದ್ಧ ಇದು. ಆದರೆ ಈಗ ನಮಗೆ ಭಯ ಆಗುತ್ತೆ,
ಭಯದಲ್ಲಿ ನಾವು ಏನೇನೋ ಯೋಚನೆ ಮಾಡ್ತೀವಿ. ಓ ಇಲ್ಲಿ ಹುಲಿ ಬಂದರೆ ಅಥವಾ ಇಲ್ಲಿ ಇನ್ನೇನೋ ಆದರೆ ಇಲ್ಲಿ ಏನೋ ಒಂದು ನಾನು ಘೋಸ್ಟಲ್ಲೆಲ್ಲ ಬಿಲೀವ್ ಮಾಡಲ್ಲ, ಆದರೂ ಜಸ್ಟ್ ಇಮ್ಯಾಜಿನೇಷನಲ್ಲಿ ಲಿಮಿಟೇಷನ್ ಇಲ್ಲಲ್ಲ, ಏನು ಬೇಕಾದರೂ ತಲೆ ಓಡ್ತಿರುತ್ತೆ. ಸೊ ಅದೇ ಇನ್ನೊಂದು ಮನುಷ್ಯ ಆಗಿ ಬಂದರೆ ಹೇಗಿರುತ್ತೆ, ಐ ಥಿಂಕ್ ಆ ಥರ ಮೂವಿ ಅಂತ ಅನ್ಕೋಬೋದು. ಬಟ್ ಅಗೇನ್ ಅದೇ ಸ್ಟೋರಿ ಅಲ್ಲ ಮೂವಿದು, ಆ ಥರ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು ಅಂತ, ಇದು ಒಂದು ಪಾಸಿಬಿಲಿಟಿ ಇಲ್ಯೂಷನ್ಸ್. ಇಲ್ಲ ಅಂದರೆ ನನ್ನ ಪ್ರಕಾರ ಕೇಳೋದಾದರೆ ಈ ಥರ ವಿಚಿತ್ರವಾಗಿರೋ ಜಾಗಗಳು ತುಂಬ ಇದೆ ಈ ಭೂಮಿ ಮೇಲೆ. ಸೊ ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ ಅಷ್ಟೇ. ನಾವು ಏನು ನಮ್ಮ ಸೊಸೈಟಿ ಒಳಗೆ ಬದುಕಿರ್ತೀವಿ, ಸೊ ಇದೇ ಸತ್ಯ, ಸೊ ಇಷ್ಟೇ ನಡೆಯುತ್ತೆ, ಹಿಂಗೆ ಆಗುತ್ತೆ, ಹಿಂಗೆ ಮಾತಾಡಿದ್ರೆ ಹಿಂಗೆ ಕೇಳಿಸುತ್ತೆ, ಅಷ್ಟೇ ನಮ್ಗೆ ಗೊತ್ತಿರೋದು. ಸೊ ಔಟ್ಸೈಡ್ ಆಫ್ ದ ಬಾಕ್ಸ್ ಏನೇನಿದೆ ಯಾರಿಗೂ ಗೊತ್ತಿಲ್ಲ. ನಾವು ಈಗ ಅರ್ಥನೇ ತಗೊಂಡ್ರು ಬರೀ ಅದು ತೇಲ್ತಾ ಇದೆ, ಅದನ್ನ ನೀಟಾಗಿ ನೋಡಿದ್ರೆ ಅದೇ ಮ್ಯಾಜಿಕ್ ಅನ್ಸುತ್ತೆ ನಿಮಗೆ ಅಲ್ವಾ. ಸೊ ಹಂಗೆ ನೋಡಿದ್ರೆ ಒಳಗಡೆ ಮ್ಯಾಜಿಕ್ ಎಲಿಮೆಂಟ್ಸ್ ತುಂಬಾ ಇದೆ. ಸೊ ಅದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡ್ತಾ ಇರ್ತೀನಿ, ತುಂಬ ಅದ್ರ ಬಗ್ಗೆ ಓದ್ತಾ ಇರ್ತೀನಿ. ಸೊ ಇವ್ರ ಕಾನ್ಸೆಪ್ಟನ್ನು ಹೇಳಿದಾಗಲೂ ನಾನು ಅದ್ರ ಬಗ್ಗೆ ತುಂಬ ಓದಿದ್ದೆ. ಅದ್ರ ಬಗ್ಗೆ ಈಗ ಮತಿಗೆಟ್ಟೆ ಶೋಲೆ ಅಂತ ಹೇಳಿದ್ರಲ್ಲ, ಸೊ ಆ ಕಾರ್ಡ್ ತುಂಬ ವಿಚಿತ್ರವಾಗಿದೆ, ಈಗಲೂ ಇದೆ, ಕೊಡೈಕೆನಾಲ್ ಹತ್ರ ಇದೆ ಅದು. ಸೊ ಅದು ಮಹಾಭಾರತದ ಕಾಲದಿಂದನೂ ಅದರಲ್ಲಿ ವಿಚಿತ್ರವಾಗಿರೋ ಘಟನೆಗಳೇ ನಡ್ಕೊಂಡು ಬರ್ತಾ ಇದೆ, ಇಲ್ಯೂಷನ್ ಆಗ್ತಾ ಇದೆ. ಅರ್ಜುನ ಯಾವುದೋ ಯುದ್ಧ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ನಿಗೆ ಇಲ್ಯೂಷನ್ ಆಗುತ್ತೆ, ಅಲ್ಲಿ ಕುದುರೆ ಹುಲಿಯಾಗಿ ಕನ್ವರ್ಟ್ ಆಗುತ್ತೆ, ಪುನಃ ಹೆಣ್ಣು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ ಅವ್ನ ಕಣ್ಮುಂದೆ. ಸೊ ಇಂಥ ಇಲ್ಯೂಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಕಾಡು ಒರಿಜಿನಲ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೇಗಿರುತ್ತೆ, ನೀವು ಹೋದರೆ ನಿಮಗೆ ಈ ಕಣ್ಣು ಮುಂದೆ ಒಂದು ಕಾಣ್ತಾ ಇರುತ್ತೆ, 2 ನಿಮಿಷಕ್ಕೆ ಚೇಂಜ್ ಆದರೆ ಹೇಗೆ ಅನ್ಸುತ್ತೆ ಆ ಎಕ್ಸ್ಪೀರಿಯನ್ಸ್. ಸೊ ಆ ರೀತಿದು ನಾವು ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಮಜಾ ಇರುತ್ತೆ ಅದು. ಸೊ ಆ ರೀತಿದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಷ್ಟೇ ಅದನ್ನು. ಸೊ ಆ ರೀತಿ ತುಂಬ ಮಜಾ ಕೊಡುತ್ತೆ ನನ್ನ ಲೈಫಲ್ಲಿ, ಅದಕ್ಕೆ ನಾನು ಅದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಅದನ್ನೇ ಆ ಕಾನ್ಸೆಪ್ಟನ್ನೇ ನಾನು ಜಾಸ್ತಿ ನೋಡ್ತೀನಿ. ಬಟ್ ಎಕ್ಸ್ಪ್ಲನೇಷನ್ಸು ಆ್ಯಂಡ್ ಅದು ತುಂಬ ಅಥೆಂಟಿಕ್ ಅನಿಸುತ್ತೆ. ಅಂದರೆ ಈಗ ನಿಮ್ಮ ಕ್ಯಾರೆಕ್ಟರ್ ಮಾತಾಡೋ ವಿಷಯನಾಗಲಿ ಅಥವಾ ಇವರು ಒಂದು ಇರುವಂಥ ವಿಷಯ ಆಗಲಿ, ಅದು ತುಂಬ ನೀಟಾಗಿ ಕನ್ವೆ ಆಯ್ತದು. ಸೊ ಆ ಕಾರಣಕ್ಕೆ ನನಗೆ ತುಂಬ ಕಾನ್ಫಿಡೆಂಟ್ ಬಂದೆ, ಇಲ್ಲ ಇವರು ಏನೋ ಸಮಥಿಂಗ್ ಸ್ಪೆಷಲ್ ಮಾಡಿದ್ದಾರೆ, ಚೆನ್ನಾಗಾಗುತ್ತೆ ಪಿಕ್ಚರ್ ಅಂತ. ನಾನು ಅದಕ್ಕೆ ಅವತ್ತು ಅಂದರೆ ನಿಮ್ಗೆ ಇಷ್ಟ ಆಯ್ತಾ ಸರ್? ಹೌದು, ನಾನು ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ. ಅಂದರೆ ಮಾತಾಡೋಕ್ಕೆ ಕುಂತ್ರೆ ತುಂಬ ನನಗೆ ನಮ್ಮ ಕೀರ್ತಿ, ನನ್ನ ಫ್ರೆಂಡು, ಕೀರ್ತಿ ಹೇಳಿದ್ದು ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ, ಜಸ್ಟ್ ನೋಡಿ ನಿಮ್ಗೆ ಏನಾದರೂ ಇದಾದರೆ ಅದನ್ನು ಪ್ರಮೋಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಾನು ಜಸ್ಟ್ ಬಂದು ನೋಡಿದಾಗ ಏನೋ ಕಾಡು ಮಳೆ ಅಂತ ಇಟ್ಟಿದ್ದಾರೆ, ಆ ಟೀಸರ್ ನೋಡಿದ್ದೆ, ಮೇ ಬಿ ಏನೋ ಕಾಡಲ್ಲಿ ಏನೋ ಒಂದು ಕತೆ ಮಾಡಿರ್ತಾರೆ, ಆರಾರು ಆ ಥರ. ಬಟ್ ನೆಕ್ಸ್ಟ್ ಲೆವೆಲ್ ಅಟೆಂಪ್ಟ್ ಇದು, ಯಾರು ಮಾಡದಿರೋಂಥ ಒಂದು ಪ್ರಯತ್ನ. ಆ್ಯಂಡ್ ಮೊದಲನೇ ಸಿನಿಮಾಗೆ ನೀವೆಲ್ಲ ಸೇರ್ಕೊಂಡು ಈ ಥರ ಮಾಡಿರೋದು ಅಭಿನಂದನೆ, ಅದು ನಿಮಗೆ ಅಭಿನಂದಿಸಲೇಬೇಕು. ಮತ್ತು ಎಸ್ಪೆಷಲಿ ಟೆಕ್ನಿಕಲ್ ವಿಚಾರಕ್ಕೆ, ಅಥವಾ ಈ ಸಾಕಷ್ಟು ಸಿನಿಮಾಗಳು ಬರ್ತಾಯಿದೆ, ಹೊಸಬ್ರು ಬರ್ತಾರೆ, ಏನೇನೇನೇನೋ ಪ್ರಯೋಗಗಳು ಆಗ್ತಾಯಿದೆ, ಅದೆಲ್ಲದರಲ್ಲೂ ಇದೊಂದು ಒಂದು ಹಂತಕ್ಕೆ ಮೇಲೆ ನಿಲ್ಲುವಂಥ ಒಂದು ಪ್ರಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಎಲ್ಲರೂ ಸಿನಿಮೋತ್ಸಾಹಿಗಳೇ, ಸಿನಿಮಾ ಪ್ಯಾಷನ್ ಇರುವಂತಾರೆ, ಎಲ್ಲರೂ ಈ ಧೈರ್ಯ ಮಾಡಲ್ಲ. ಹೌದು. ಏನಕ್ಕೆ ಅಂದರೆ ಕಮರ್ಷಿಯಲಾಗಿ ಎಲ್ಲೋ ಬಿದೋಗ್ತೀವಿ, ಅಥವಾ ಅಕಸ್ಮಾತ್ ಇದು ಜನ ತೊಗೊಳ್ಳಿಲ್ಲ ಅಂದರೆ ಏನು ಮಾಡೋದು, ಈ ಥರದ್ದೆಲ್ಲ ಭಯ ಇರುತ್ತೆ. ಆ ಎಲ್ಲ ಭಯಗಳನ್ನು ಬಿಟ್ಟು, ಇಲ್ಲ ಈ ಕಥೆನ ಹಿಂಗೆ ಹೇಳಿದ್ರೇ ಕರೆಕ್ಟು, ಇದು ಹೊಸದಾಗಿರುತ್ತೆ ಅಂತ ಧೈರ್ಯ ಮಾಡಿದ್ರಲ್ಲ, ಅದಕ್ಕೊಂದು ಕಂಗ್ರ್ಯಾಚುಲೇಷನ್ಸು. ನಿಜ ಸರ್, ಸಿನಿಮಾ ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡ್ತಾರೆ. ಸೊ ರಿಲೀಸ್ ಆದಮೇಲೆ ಗೊತ್ತಾಗೋದು ಅದು ಗೆಲ್ಲುತ್ತಾ ಸೋಲುತ್ತಾ ಅಂತ. ಸೊ ನಾವು ಮುಂಚೆನೇ ಈ ಜನ ರೋಡಲ್ಲ ಅಂತ ನಾವೇನಕ್ಕೆ ಅನ್ಕೋಬೇಕು? ನಮ್ಮ ಪ್ರಯತ್ನ ನಾವು ಮಾಡಬೇಕು. ಪ್ರಯತ್ನ ಮಾಡಿದಿರಿ, ತುಂಬ ಚೆನ್ನಾಗಿ ಆಗಿದೆ. ಮೇ ಬಿ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನು ಇವಾಗ ಮಾತಾಡೋದಕ್ಕಿಂತ ಅಥವಾ ನೀವು ಮಾತಾಡೋದಕ್ಕಿಂತ ತುಂಬ ದೊಡ್ಡದಾಗಿ ಜನ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಒಳ್ಳೆಯದಾಗಲಿ ನಿಮಗೆ. ಸಿನಿಮಾ ಸದ್ಯದಲ್ಲೇ ಬರ್ತಾ ಇದೆ, ಎಲ್ಲರೂ ಮಿಸ್ ಮಾಡಿ ಥಿಯೇಟ್ರಲ್ಲೇ ಬಂದು ನೋಡಿ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದ ಸೌಂಡ್, ಈ ಸಿನಿಮಾದ ವಿಜುವಲ್, ಈ ಸಿನಿಮಾದ ಕೊಡುವಂಥ ಆ ಎಕ್ಸ್ಪೀರಿಯೆನ್ಸ್ ನೀವು ಥಿಯೇಟ್ರಲ್ಲೇ ಅನುಭವಿಸ್ಬೇಕು. ಟಿ ವಿಲಿ ನೋಡಿದ್ರಲ್ಲ, ಥಿಯೇಟ್ರಲ್ಲೇ ನೋಡಬೇಕು. ವಿತ್ ಆ ಸೌಂಡಲ್ಲಿ ನೋಡಿದ್ರೇ ನಿಮ್ಗೆ ಆ ಒಂದು ಆ ಮಜಾ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ನೀವುಗಳು ನಿಮ್ಮ ವರ್ಷನ್ಸ್ ಏನಾದರೂ ಇದೆ ದಯವಿಟ್ಟು ಹೇಳಿ, ಯಾವ ರೀತಿ ಬಂದು ಕಾಡು ಮಳೆಯನ್ನು ನೋಡಬೇಕು ಅಂತ. ನಾನು ಇವಾಗಲೇ ಹೇಳ್ದಂಗೆ, ಇದು ಸಿನಿಮಾ ಲವರ್ಸಿಗೆ, ಬರೀ ಬುದ್ಧಿವಂತರಿಗೆ ಅಂತ ಮಾತ್ರ ತಿಳ್ಕೊಬೇಡಿ. ಸೊ ಬಟ್ ಹಾಗಂತ ಬ್ರೈನ್ ನಮ್ಮ ಮನೇಲಿಟ್ಟು ಬರಬೇಡಿ. ಸೊ ಫೋಕಸ್ ಆಗಿ ಬಂದು ನೋಡಿದ್ರೆ, ಇದು UI ಮೂವಿ ಪ್ರಮೋಷನ್ ಖಂಡಿತ ಅಲ್ಲ, ಇದು ನಮ್ಮ ಕಾಡು ಮಳೆ ಮೂವಿ ಪ್ರಮೋಷನ್. ಬಟ್ ನಾವೆಲ್ಲರೂ ಹೇಳೋದಕ್ಕಿಂತ ಜಾಸ್ತಿ ನೀವು ಬಂದು ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಮೂವಿ ಥಿಯೇಟ್ರಿಂದ ಹೊರಗೆ ಬಂದರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಆ್ಯಂಡ್ ಐ ಥಿಂಕ್ ಇನ್ನೊಂದ್ಸಲ ನೀವು ಮೂವಿ ಬಂದು ಇನ್ನೊಂದ್ಸಲ ಮೂವಿ ನೋಡೋಕ್ಕೂ ನೋಡ್ತೀರಾ, ಅಥವಾ OTTಯಲ್ಲೂ ನೋಡ್ತೀರಾ. ಸೊ ದಯವಿಟ್ಟು ಮೊದಲ ಪ್ರಯತ್ನ ನೀವು ಮಾಡಿ. ಆ್ಯಂಡ್ ಖಂಡಿತ ನಮಗೆ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲರೂ ಬುದ್ಧಿವಂತರೇ ಸರ್, ಯಾರು ದಡ್ರಲ್ಲ ಇಲ್ಲಿ. ಈ ಭೂಮಿ ಮೇಲೆ ಬದುಕಿದ್ದಾರೆ ಅಂದ್ರೇ ಬೇಸಿಕ್ ನಾಲೆಜ್ ಇರುತ್ತೆ ಅವ್ರಿಗೆ. ಸೊ ಸಿನಿಮಾನ ತುಂಬ ಬ್ಲ್ಯಾಂಕ್ ಆಗಿ ಬಂದು, ಫ್ರೀಯಾಗಿ ಬಂದು,
ತುಂಬ ಪ್ಲೆಸೆಂಟಾಗಿ ಬಂದು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಅರ್ಥ ಆಗಲ್ಲ ಅನ್ನೋದು ಕಾನ್ಸೆಪ್ಟ್ ಯಾವುದೂ ಇಲ್ಲ. ಸೊ ಆರಾಮಾಗಿ ಬಂದು ತುಂಬ ಕಾಂಪ್ಲೆಕ್ಸಿಟಿ ಇಟ್ಕೊಳ್ಳದೆ ತುಂಬ ಸಿನಿಮಾನ ಇಷ್ಟಪಡೋರು ನೋಡಿ ಇಷ್ಟಪಟ್ಟು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರಿಗೆ. ಯಾಕೆಂದರೆ ನಾವು ಆ ಸೌಂಡ್ ಸಿಸ್ಟಮ್ ಆಗಲಿ, ನಾವು ಯಾವುದೇ SFX ಆಗಲಿ ಎಲ್ಲನೂ ಕಾರ್ಡ್ ಒಳಗಿರೋ ಆ್ಯಂಬಿಯನ್ಸ್ನೇ ಇಟ್ಕೊಂಡು ಮಾಡಿದ್ದೀವಿ. ಸೊ ಅದು ನಿಮಗೆ ತುಂಬ ಚೆನ್ನಾಗಿ ನಿಮ್ಗೆ ಫೀಲ್ ಆಗುತ್ತೆ. ಅಂದರೆ ಕಾರ್ಡ್ ಒಳಗಿದ್ರೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸೊ ಅದನ್ನೆಲ್ಲ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಸೊ ಒಂದು ಸಲ ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಹೇಳಿ. ಸೊ ಅಷ್ಟೇ. ಜಾಸ್ತಿ ಯಾರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಈಗ ನೀವು ಹೆಂಗೆ ಸಿನಿಮಾ ನೋಡಿ ರೆಕ್ವೆಸ್ಟ್ ಮಾಡ್ತಿದ್ರೋ ಅದೇ ರೀತಿ 4 ಜನ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಷ್ಟೇ. ಖಂಡಿತ. ಅಂದರೆ ಅದು ಮಾತಾಡೋವಂಥ ಸಿನಿಮಾ ಮಾತಾಡಿಸ್ಕೊಳ್ಳುತ್ತೆ, ಥಿಯೇಟ್ರ್ ಕರೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಕಾಡು ಮಳೆ ಈ ಮಾತುಕತೆ ನೋಡಿ ನಿಮಗೆ ಸಿನಿಮಾ ನೋಡಬೇಕು ಅನ್ನೋ ಕುತೂಹಲ ನಿಮಗೂ ಉಟ್ಕೊಂಡಿರುತ್ತೆ. 100% ನೀವು ಸಿನಿಮಾ ನೋಡ್ತೀರ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.